ಎಂತೆಂಥ ವಿಚಿತ್ರ ದಿನಗಳನ್ನು ನಾವು ನೋಡ್ತಾ ಇದ್ದೀವಿ ಅಂತ. ಬ್ಯಾಂಕ್ನವರು ಸಾಲ ಕೊಡಲಿಲ್ಲ ಅಂತಂದ್ಬಿಟ್ಟು ಆ ಬ್ಯಾಂಕನ್ನೇ ದರೋಡೆ ಮಾಡಿದಂತಹ ಪ್ರಕರಣ, ಈ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಅಂತಂದರೆ ಅದು ಪ್ರಕರಣ ಯಾರು ಬ್ಯಾಂಕ್ ದರೋಡೆ ಮಾಡಿದ್ರಲ್ಲ ಅವರನ್ನು ಈಗ ರಾಜ್ಯ ಪೊಲೀಸರು ಬಂಧಿಸಿದ್ದಾರೆ. 2024 ಹೊತ್ತಲ್ಲಿ, ಅಂದರೆ 2024 ಅಕ್ಟೋಬರ್ 28ರಂದು ದಾವಣಗೆರೆ ಜಿಲ್ಲೆಯ ನ್ಯಾಮತಿಯಲ್ಲಿರುವಂತಹ ಭಾರತೀಯ ಸ್ಟೇಟ್ ಬ್ಯಾಂಕ್ ನಲ್ಲಿ ನಡೆದಂತಹ ರಾಜ್ಯದ ಅತಿದೊಡ್ಡ ಚಿನ್ನ ದರೋಡೆ ಪ್ರಕರಣ ಭೇದಿಸಿರುವ ಪೊಲೀಸರು ತಮಿಳುನಾಡು ಮೂಲದ 3 ಸೇರಿದಂತೆ 6 ಮಂದಿಯನ್ನು ಬಂಧಿಸಿದ್ದಾರೆ. 15.30 ಕೋಟಿ ರೂಪಾಯಿ ಮೌಲ್ಯದ 17.01 kg ಚಿನ್ನಾಭರಣವನ್ನು ಜಪ್ತಿ ಮಾಡಿದ್ದಾರೆ. ನ್ಯಾಮತಿಯಲ್ಲಿ ಬೇಕರಿ ನಡೆಸ್ತಾ ಇದ್ದ ತಮಿಳುನಾಡಿನ ಮಧುರೈ ಮೂಲದ ವಿಜಯ್ ಕುಮಾರ್ ತಂಡ ಈ ಕೃತ್ಯ ಎಸಗಿರುವುದು ಪತ್ತೆಯಾಗಿದೆ. ಜೊತೆಗೆ ಸಾಲ ಕೋರಿ ಪದೇ ಪದೇ ಬ್ಯಾಂಕ್ಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರು. ಸಿಬಿಲ್ ಸ್ಕೋರ್ ಕಾರಣ ನೀಡಿ ಬ್ಯಾಂಕ್ನ ಅಧಿಕಾರಿಗಳು ಅರ್ಜಿಯನ್ನು ತಿರಸ್ಕರಿಸ್ತಾ ಇದ್ರು. ಇದರಿಂದ ಸಿಟ್ಟಿಗೆದ್ದ ವಿಜಯ್ ಕುಮಾರ್ 5 ಜೊತೆಗೆ ಸೇರಿಕೊಂಡು ದರೋಡೆ ಮಾಡಿದ್ದ. ಅದೆಷ್ಟಂದ್ರೆ 17 kg ತೂಕ, 17 kg ಚಿನ್ನವನ್ನು ದರೋಡೆ ಮಾಡಿದರು. ಜೊತೆಗೆ ಇದಕ್ಕೂ ಮುನ್ನ ಬ್ಯಾಂಕ್ ದರೋಡೆಗೆ ಸಂಬಂಧಿಸಿದ ಜನಪ್ರಿಯ ವೆಬ್ ಸೀರೀಸ್ ಮನಿ ಏನಂದರೆ ಹೈಸ್ಟಿ, ಕೆಲವೊಂದಿಷ್ಟು ವೆಬ್ ಸೀರೀಸ್ಗಳನ್ನು ಕೂಡ ನೋಡಿ ಈ ಒಂದು ಬ್ಯಾಂಕ್ ದರೋಡೆ ಮಾಡಿದ್ರು ಈ 5 ತಂಡ ಅಂತ ಹೇಳಲಾಗಿದೆ. ಜೊತೆಗೆ ಜನವರಿಯಲ್ಲಿ ಮಂಗಳೂರು ಸಹಕಾರಿ ಬ್ಯಾಂಕ್ನೊಂದರಲ್ಲಿ ಕೂಡ 12 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಿದ್ದ ಆರೋಪಿಗಳನ್ನು ಕೆಲವು ದಿನಗಳಲ್ಲಿ ಬಂಧಿಸ್ತೇವೆ ಅಂತ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಹೇಳಿದ್ದಾರೆ. ಹಾಗಾದರೆ ಏನಿದು ಕೇಸ್ ಅಂತ ನೋಡ್ತಾ ಹೋಗೋದಾದರೆ, ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಒಂದು ಬ್ಯಾಂಕಲ್ಲಿ ಇವರು ದರೋಡೆ ಮಾಡ್ತಾರೆ. ಸೊ ನಂತರ ಮಾಡಿದ್ಯಾರು ಅಂತಂದರೆ, ನ್ಯಾಮತಿಯಲ್ಲಿ ಬೇಕರಿಯನ್ನು ನಡೆಸ್ತಾ ಇದ್ದಂತಹ ವ್ಯಕ್ತಿ, ಅದೇ ಮುಂದೆ ಬೇಕರಿ ನಡೆಸ್ತಾ ಇದ್ರು. ಅವ್ರು ಏನು ಮಾಡ್ತಾ ಇದ್ದ ಅಂತಂದರೆ, ನಮಗೆ ಸಾಲ ಕೊಡಿ ಅಂತ ಹೇಳ್ತಾ ಇದ್ರು. ಅವಾಗ ಏನಾಗ್ತದೆ, ಅವರು ಬ್ಯಾಂಕ್ ಅವರು ಏನು ಮಾಡ್ತಾರೆ ಅಂತಂದ್ರೆ ಸಿಬಿಲ್ ಸ್ಕೋರ್ ಚೆಕ್ ಮಾಡ್ತಾರೆ. ನಿಮ್ಮ ಸಿಬಿಲ್ ಸ್ಕೋರ್ ತುಂಬ ಲೋ ಇದೆ, ಸೊ ಅದಕ್ಕೋಸ್ಕರ ನಿಮಗೆ ಕೊಡೋಕ್ಕಾಗಲ್ಲ ಅಂತ ಅವರನ್ನು ರಿಜೆಕ್ಟ್ ಮಾಡಿ, ಆ ಸಾಲದ ಪತ್ರವನ್ನು ರಿಜೆಕ್ಟ್ ಮಾಡಿ ಕಳಿಸ್ತಾ ಇದ್ರು. ಅದಕ್ಕೆ ಸಿಟ್ಟಿಗೆದ್ದು ಇಂಥ ದೊಡ್ಡ ಪ್ರಕರಣವೊಂದಂದರೆ ಇಷ್ಟು ದೊಡ್ಡ ದರೋಡೆಯನ್ನು ಮಾಡ್ತಾರೆ. ಸೊ ಈಗೇನಂತಂದರೆ ಈ ಒಂದು ಕೇಸನ್ನು ಹೆಂಗೆ ಭೇದಿಸಿದ್ರು ಅಂತಂದರೆ, ಆರೋಪಿಗಳು ಗ್ಯಾಸ್ ಕಟರ್ಗಳಿಗೆ ಬಳಸಲಾಗ್ತಾ ಇದ್ದಂತಹ ಸಿಲಿಂಡರ್ ಒಂದನ್ನು ತಂದಿದ್ರು. ಕೃತ್ಯದ ಬಳಿಕ ಅದನ್ನು ನೀರು ತುಂಬಿಸಿ ಕೆರೆಗೆ ಬಿಸಾಕಿದ್ರು. ನೀರು ಖಾಲಿ ಆಗ್ತಾ ಇದ್ದರಿಂದ ಆ ಸಿಲಿಂಡರ್ ಸಿಕ್ಕಿತ್ತು. ಸಿಲಿಂಡರನ್ನು ಶಿವಮೊಗ್ಗದಲ್ಲಿ ಪಡೆದಿದ್ದ ಆರೋಪಿಗಳು ಆ ವೇಳೆ ಆಧಾರ್ ಕಾರ್ಡನ್ನು ನೀಡಿದರು. ಯಾವ ಅಂಗಡಿಗೆ ಸಿಲಿಂಡರ್ ಬಾಕಿ ಅಂದರೆ ಬರಬೇಕಿದೆ ಎಂಬುದು ತನಿಖೆಯನ್ನು ನಡೆಸಿದಾಗ ಈ ಆರೋಪಿಗಳು ಸಿಕ್ಕಾಕಿಕೊಂಡಿದ್ದಾರೆ. ಇದೇನಂತಂದರೆ ಇದೊಂದು ದೊಡ್ಡ ದರೋಡೆ ಪ್ರಕರಣವನ್ನು ಈಗ ಪೊಲೀಸರು ಏನಂತಂದರೆ